ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಬನ್ನಿ ಗೈಸ್, ನಮ್ಮ ವಿಡಿಯೋ ಶುರು ಮಾಡೋಣ. ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಕಬ್ಬಾಳಮ್ಮ ಟೆಂಪಲ್ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೆ ತೋರಿಸೋಣ ಅಂತ. ನಾನು ನಮ್ಮ ಮಗಳು ಊಟಕ್ಕಿಂತ ಮುಂಚೆ ನಾನು ಬೇಡ್ಕೊಂಡಿದ್ದೆ, ನನಗೆ ನನ್ನ ತಾಯಿ ಆದರೆ ಮತ್ತೆ ನಾನು ನನ್ನ ಕೈಲಾದಷ್ಟು ಜನಕ್ಕೆ ಅನ್ನದಾನ ಮಾಡ್ತೀನಿ ಅಂತ. ಹಾಗಾಗಿ ಮಡ್ಲಕ್ಕಿ ಇದೆಲ್ಲ ರೆಡಿ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಒಬ್ಬರು ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅದು ಯಾರಪ್ಪ ಅಂದರೆ ನಮ್ಮ ನನ್ನ ಮಗಳು ಕಾಟನ್ ನೋಡ್ಕೊಂಡು ನಮ್ಮನೆಯವ್ರ ದಾರಿ ನೋಡ್ಕೊಂಡು ನಾನು ದಾರಿ ನೋಡ್ಕೊಂಡು ಮಾಡ್ತಾ ಇದ್ವಿ. ಬಂದೇ ಬಿಟ್ಟ ಲೇಟಾಯಿತು ಅಂತ ನಾಚ್ಕೊಂಡು ಬರ್ತಿದ್ದ, ಏನಂತಾರು ಅಂತ. ಹೆಲ್ಮೆಟ್ ಎಲ್ಲ ಶುರು ಮಾಡಿ ಬಿಟ್ವಿ ಜರ್ನಿ. ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. ಈಗ ಬಿಟ್ವಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಹಂಗೆ ಹೋಗ್ತಾ ರೋಡೆಲ್ಲ ನಡ್ಕೊಂಡು ಜನರನ್ನೆಲ್ಲ ನೋಡ್ಕೊಂಡು ಆಟ ಆಡ್ಕೊಂಡು ವಿಡಿಯೋ ಮಾಡ್ಕೊಂಡು ನನ್ನ ಮಗಳು ಹಾಯ್ ಹೇಳ್ತಿದ್ದಾಳೆ ನೋಡಿ. ಹಾಯ್ ಹೇಳಿ. ಥ್ಯಾಂಕ್ ಯು. ಕಪ್ಪಲ್ ಆಗಿದ್ವಿ, ಓಡಾಡ್ತಿದ್ದೆ ಅಲ್ವಾ, ಸಾಕಷ್ಟು ಸಲ ಹೋಗಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ. ಆಟಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಹೊರಟು. ಸಖತ್ತಿತ್ತು ಮಾತ್ರ ನೋಡೋಕ್ಕೆ ಗ್ರೀನರಿ. ಬೆಳಗ್ಗೆನೇ ಹೊರಟು. ಇನ್ನೇನು ಅಮ್ಮನ ಬೆಟ್ಟ ಕಾಣಿಸ್ತಾ ಇತ್ತು, ಕಬ್ಬಾಳಮ್ಮನ ಬೆಟ್ಟ. ಹಾಗೆ ಹೊರಟು ಹೋಗ್ತಾ ಅಲ್ಲಿ ರೇಷ್ಮೆ ಹುಳ ಇದು ಹಾಕಿದ್ರು. ಅದು ನನಗೆ ಅಷ್ಟು ಗೊತ್ತಿಲ್ಲ. ಅದನ್ನು ನೋಡಿಕೊಂಡು ನೋಡಿ ಈ ಥರ ಮಾಡ್ತಾರೆ, ಹುಳ ಇರುತ್ತೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಹೇಳ್ತಿದ್ರು, ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತು. ಹಾಗೆ ಅದನ್ನು ನೋಡ್ಕೊಂಡು ಹಂಗೆ ಚೆನ್ನಾಗಿದೆ ಗ್ರೀನರಿ ನೋಡ್ಕೊಂಡು ಆಗ್ತಿದೆ. ಗ್ರೀನಾಗಿ ಮೋಡ ಮಧ್ಯದಲ್ಲಿ ಇಂತು ರೀಚ್ ಆದ್ವಿ ಅಮ್ಮನ ದೇವಸ್ಥಾನಕ್ಕೆ, ಕಬ್ಬಾಳಮ್ಮ ತಾಯಿ ದೇವಸ್ಥಾನಕ್ಕೆ. ನೋಡ್ತೀವಿ, ಜನ ಯಾರೂ ಇಲ್ಲ. ಅಮ್ಮ ತಾಯಿ ಅಂತ ಕೈ ಮುಕ್ಕೊಂಡು ಓಪನ್ ಇಲ್ವಾ ಅಂತ ಯಾರು ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡಿ ನೋಡ್ತಿದ್ರೆ ಅವತ್ತು ಸೋಮವಾರ. ಓಪನ್ ಇಲ್ವಾ ಆಂಟಿ ಇಲ್ಲಿ ಪಾರ್ಕ್ ಮಾಡಿ ಇಲ್ಲೇ ಓಪನ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಹಿಂಗೆ ಪಾರ್ಕ್ ಮಾಡಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಸೋಮವಾರ ಯಾರು ಚಿಕನ್ನು ಮಟನ್ನು ತಿನ್ನಲ್ಲ. ಆದರೆ ನಮಗೆ ಆವತ್ತಿನ ದಿನನೇ ನಮ್ಮಿಬ್ಬರಿಗೂ ನೆನಪೇ ಇಲ್ಲ. ಅದು ಆಲ್ರೆಡಿ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ ಸೋಮವಾರ ಹೋಗ್ಬೇಕು ಅಂತ. ಸೋಮವಾರ ವಾರ ಲೆಕ್ಕ ಹಾಕಿರಲಿಲ್ಲ. ನಾವು 25ನೇ ತಾರೀಕು ಹೋಗ್ಬೇಕು ಅನ್ನೋ ಹಾಗಾಗಿ ನಮಗೆ ಆ ವಾರನೇ ಗೊತ್ತಾಗಿಲ್ಲ. ನಮಗೆ ಹೋಗಿ ಪಾರ್ಕ್ ಮಾಡಿ ಫೋಟೋ ಗಿಟ ತೆಗೆಸ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಹೋಗಿ ಕೋಳಿ ಹಿಡ್ಕೊಂಡು ಬಂದೇ ಬಿಟ್ರು. ಇನ್ನೇನು ಬಂದಿದ್ದೀವಿ ಮಾಡೋಣ ಅಂತ. ಕೆಲವು ಜನ ಕೇಳಿದ್ವಿ, ದೇವರಿಗೆ ಏನೂ ಆಗಲ್ಲಮ್ಮ ನೀವು ಮಾಡಿ ಅಂತ ಹೇಳಿದ್ರು. ಸರಿ ಆಗಿದ್ದಾಗಲಿ ಅಮ್ಮನ ನೋಡ್ಕೊತಾಳೆ.
ಹಿಡ್ಕೋಬೇಕು ಅಂತೇಳಿ ನೀನು ಎರಡು ಒಂದು ಕೈಲಿ ಹಿಡ್ಕ ಮಾಡಿ ಮುಗ್ಸೋಣ ಅಂತ ತಗೊಂಬಂದು ಹಂಗಲ್ಲ ಕಾರ್ ಹಂಗೆ ಫೋಟೋ ಗೀಟೋ ಹಿಡ್ಕೊಂಡು ಹಂಗೆ ಹೊರಟು ಮಾಡ್ಕೊಡ್ತೀನಿ ಅಂದ್ರೆ ಹೊರಗಡೆ ಕೈ ಮುಕ್ಕೊಂಡು ದರ್ಶನ ಪಡ್ಕೊಂಬರಕ್ಕೆ ಹೊರಟು ಮಡ್ಲಕ್ಕಿ ಕೊಟ್ಬಿಟ್ಟು ನೋಡಿ ನನ್ನ ಮಗಳು ಕೋಳಿ ನೋಡಿ ನಗಾಡ್ತಾ ಇದ್ದಾಳೆ. ಅಮ್ಮನ ದೇವಸ್ಥಾನ ಒಳಗಡೆ ಹೊರಟು ಹೋಗಿ ದರ್ಶನ ಆಯಿತು. ಅಮ್ಮನ ನೋಡಿದ್ವಿ, ನೋಡಿ ದರ್ಶನ ಮಾಡಿಕೊಂಡು ಹಂಗೆ ಹೊರಗಡೆ ಬಂದುಬಿಟ್ಟು ಹೊರಗಡೆ ಎಲ್ಲ ದರ್ಶನವೂ ಆಯಿತು. ನೋಡಿ ಹಿಂಗೆ ಬರ್ತಾಯಿದ್ದೀವಿ. ದರ್ಶನ ಆಯಿತು, ತಾಯ್ತ ಹಾಕ್ಸ್ಕೊಂಡು ಫೋಟೋ ಗಿಟೋ ತಕ್ಕೊಂಡು ಮತ್ತು ತೀರ್ಥ ಹಾಕ್ಸ್ಕೊಂಡು ಕೋಳಿಗೆ ನಮ್ಮ ತೀರ್ಥ ಹಾಕ್ಸ್ಕೊಂಡು ಬಂದು ಇದು ಕಬ್ಬಾಳಮ್ಮ ಟೆಂಪಲ್. ಅಲ್ಲಿಂದ ಬಂದ್ರೆ ರೈಟ್ ತಗೊಂಡು ಲೆಫ್ಟ್ ರೈಟ್ ಬಂದ್ರೆ ಮಾವಿನ ಮರ ಇದೆ. ಮಾವಿನ ಮರದ ಹತ್ರ ನೋಡಿ ಮಗಳು ಬರ್ತಡೆಗೆ ಬಿರಿಯಾನಿ ಮಾಡ್ತಾ ಇದೀವಿ, ಕೇಸರಿ ಬಾತ್ ಮಾಡ್ತಾ ಇದೀವಿ. ಪಾಪ ನಮ್ಮ ಇದನ್ನ ತುಂಬಾ ಹೆಲ್ಪ್ ಮಾಡ್ದ. ನೋಡಿ ಇದು ನನ್ನ ಪುಟ್ಟ ಅಂಬಾರಿ. ನನಗೆ ಗೊತ್ತಿಲ್ಲ, ಭಯ ಆಗುತ್ತೆ ನನಗೆ, ಬರ್ರ ಅನ್ನತ್ತೆ. ಆಗೋಸ್ಕರ ಅವನೇ ಹಚ್ಕೊಡ್ತಾ ಇದ್ದ. ಆಮೇಲೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಕೇಸರಿ ಬಾತ್ ಮಾಡೋಣ ಅಂತ. ನೋಡಿ ನಾವೆಲ್ಲ ಮತ್ತೆ ಹೋಗಾಯ್ತಾ, ನಾನು ಅವಾಗ ಕಲರ್ ಮಾಡ್ತಿದ್ದೆ, ಆಮೇಲೆ ಗೋಡಂಬಿ ದ್ರಾಕ್ಷಿ ಹಾಗಾಗಿ ಕೇಸರಿ ಕಲರ್ ಅಷ್ಟೊತ್ತಿಗೆ ನಮ್ಮ ಒಂದು ಮಾವಿನಕಾಯಿ ಸಿಕ್ತು ಅಂತ ಕೂತಿದ್ದ. ನನಗೆ ತಿರುಗಿಸಿ ಕೈ ನೋವು ಬಂದ್ಬಿಟ್ಟಿದ್ದು. ಪಾಪ ನಮ್ಮ ಇದನ್ನ ತಿರುಗಿಸ್ತಾನೆ ಇದ್ದ, ಯಾಕಂದರೆ ಗಂಟಾಗ್ಬಿಡುತ್ತೆ ಆಗ, ಅದಕ್ಕೋಸ್ಕರ ತಿರುಗಿಸ್ತಾನೆ ಇದ್ದ. ತುಂಬ ಹೆಲ್ಪ್ ಮಾಡಿಕೊಟ್ಟ ನಮ್ಮ ಇದನ್ನ ಪಾಪ. ಮಾಡಿದ್ದಾದ್ಮೇಲೆ ನಮ್ಮ ಮನೆಯವರು ಒಂಚೂರು ತಿರುಗಿಸಿದ್ರು, ಅವ್ರಿಗೂ ಸ್ವಲ್ಪ ಕೈ ನೋವು ಬಂದು ಇವರು ತಿರ್ಸಿದ್ರು. ಆಮೇಲೆ ನಮ್ಮ ಮಗಳು ನೋಡಿ ಎಲ್ಲ ತಿಂತಾಕೋತಾಳೆ, ಚಿಪ್ಸು ಅದು ಇದು ಅಂತ. ನೋಡಿ ಎಷ್ಟು ಚೆನ್ನಾಗೈತಲ್ವಾ, ಸಕ್ಕತ್ತಾಗೈತೆ ಮಾತ್ರ ಹೊರಗಡೆ ಎಲ್ಲ ನೋಡೋಕ್ಕೆ. ನೋಡಿ ಎಲ್ಲ ಕೇಸರಿ ಬಾತ್ ಆಯಿತು. ಇವಾಗ ಬಿರಿಯಾನಿ ರೆಡಿ ಮಾಡ್ಕೊತಾ ಇದ್ದೆ. ನಾನು ನಮ್ಮ ಇದನ್ನ ಇಬ್ಬರು ಪಾಪ ಹೆಲ್ಪ್ ಮಾಡ್ತಾಯಿದ್ದೆ ನನಗೆ ಎಲ್ಲ ತರಕಾರಿ ಕಟ್ ಮಾಡೋದಕ್ಕೆ. ನನ್ನ ಮಗಳಂತೂ ಕೈನೇ ಬಿಡ್ತಿರ್ಲಿಲ್ಲ. ಅವರಪ್ಪ ಅಂದರೆ ಅವಳಿಗೆ ಇಷ್ಟ, ಅವಳ ಜೊತೆನೇ ಇರೋಳು ಯಾವಾಗಲೂ. ಹಾಗಾಗಿ ಅವ್ರು ಎತ್ಕೊಂಡಿದ್ರು, ಅದಕ್ಕೆ ನಾವು ಮಾಡ್ತಾಯಿದ್ವಿ. ನೋಡಿ ಮಾವಿನ ತೋಟ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ವಾ, ಸೂಪರಾಗಿದೆ ಮಾವಿನ ತೋಟ. ಕಟ್ ಮಾಡ್ತಾ ಇದ್ದೀನಿ. ಮಮ್ಮಿ ನೋಡು, ಆ ತೋಟದವರು ಬಂದುಬಿಟ್ಟು ಇಲ್ಲಿ ಒಂದು ಕಸ ಹಾಕಂಗಿಲ್ಲ, ಎಲ್ಲ ಎತ್ಕೊಂಡು ಹೋಗ್ಬೇಕು ಅಂತ ಬೇರೆ ಹೇಳಿ ವಾರ್ನಿಂಗ್ ಮಾಡಿ ಬಿಟ್ಟಿದ್ರು ಅಲ್ಲಿ. ಯಾಕಂದರೆ ಕೆಲವು ಜನ ಎಲ್ಲ ತಿಂದು ಅದು ಇದು ಅಂತ ಇಲ್ಲೇ ಬಿಟ್ಟು ಹೋಗ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರನೇ ನಮಗೂ ಹೇಳಿದರು ಅವರು. ಹಾಗಾಗಿ ನಾವು ಏನೂ ಬಿಟ್ಟಿರಲಿಲ್ಲ, ನಾವು ಸ್ವಲ್ಪ ನೀಟಾಗಿ ಮಾಡ್ಕೊಂಡಿದ್ವಿ. ಫಸ್ಟ್ ಎಲ್ಲನೂ ತೆಗೆದು ಎಲ್ಲ ನೀಟಾಗಿ ಚಾಪ್ ಮಾಡಿಕೊಂಡು ಎಲ್ಲ ಅಡುಗೆ ಆದಮೇಲೆ ನೋಡಿ ಎಲ್ಲನೂ ಚೂರು ಏನೇನಿದೆ ಅದೆಲ್ಲನೂ ಹಾಕಿ ಹಿಂಗೂ ಒಂದು ಬಿರಿಯಾನಿ ಮಾಡಿದೆ. ಆದರೆ ಸಖತ್ತಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಯಾಕಂದರೆ ನಮ್ಮ ಇದನ್ನ ಬಾಕ್ಸ್ ಕೊಟ್ಟು ಕಳಿಸಿದ್ದೆ ನಮ್ಮ ಇದನ್ಗೆ, ಅವರು ಎತ್ಕೊಂಡು ಕೊಟ್ಟಿದ್ರು. 1 ಗಂಟೆ ಸ್ಟಾರ್ಟ್ ಮಾಡಿ 3 ಗಂಟೆ ಮುಗಿಸಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ ನೋಡಿ ಫೈನಲಿ ಆಯಿತು, ಬಿರಿಯಾನಿ ರೆಡಿ ಆಗಿದೆ, ಸಕ್ಕತ್ತಾಗಿತ್ತು. ಹಾಗೆ ನೆಕ್ಸ್ಟ್ ಒನ್ ಕೇಸರಿ ಬಾತು ರೆಡಿ ಆಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಒನ್ ಮಿಲ್ಕ್, ನೆಕ್ಸ್ಟ್ ಒನ್ ಈಟಿಂಗ್. ಹಾಗೆ ನನ್ನ ಮಗಳಿಗೆ ಹೊಟ್ಟೆ ಹಸಿತಾಯಿತ್ತು ಅಂತ ಸರಿ ಫುಲ್ ಎಲ್ಲ ರೆಡಿ ಮಾಡಿರೋದು ಇವರೇ. ನಮ್ಮ ಇದನ್ಗೆ ನಮ್ಮ ಮನೆಯವ್ರು ಜೋಕ್ ಮಾಡ್ತಾ ಇದ್ರು, ಇವರು ಓನರು. ಸರಿ ತಿಂತಾ ಇದ್ದಾಳೆ. ಯಾವಾಗ ಕಾಟನ್ ಇರಲೇಬೇಕು. ಇತ್ತೀಚೆಗೆ ತುಂಬ ರೂಢಿ ಆಗಿಬಿಟ್ಟಿದ್ದಾಳೆ ಕಾಟನ್ಗೆ.
ನೋಡಿ ಅಪ್ಪ ಮಗಳ ಜೊತೆ ನಂಗೆ ಆರ್ಡ್ರ್ ಏನು ಮಾಡ್ತೀನಿ ಗೊತ್ತಾ, ಕೆಳಗೆ ತಾಕ್ತೀನಿ. ಅಪ್ಪ ಅಲ್ಲ ನೋಡಿ ಸಕ್ಕತ್ತಾಗಿದೆ ಅಲ್ವಾ ಅಲ್ಲಿ ನಿದ್ದೆ ಮಾಡು. ಎಲ್ಲ ತೋಟ ನೋಡೋಕ್ಕೆ ಚೆನ್ನಾಗೈತೆ ಒಂದು ನಿಜ ಹೇಳು, ಪರವಾಗಿಲ್ಲ, ಕುದ್ದೈತಾ? ಅನ್ಸುತ್ತೆ. ನೋಡಿ ಅದೇ ಎಣ್ಣೆ ಹಾಕೋಣಂದ್ರೆ ಬೇಡ ಅಂತ್ಯ, ತುಪ್ಪ ಹಾಕೋಣ ಅಂತ್ಯ. ಲಾಸ್ಟಿಗೆ ಹಾಲು ತೊಗೊಂಬಂದಿದ್ರು ಅಂತೇಳಿ ವೇಸ್ಟ್ ಮಾಡಬಾರ್ದು ಅಂತ ನಮ್ಮ ಮನೆಯವರು ಹಾಲು ಕಾಯಿಸ್ತಾಯಿದ್ರು. ಹಾಲು ಎತ್ಕೊಂಡು ಕಡ್ಕೊಂಡು ರೆಡಿ ಆಯಿತು. ಫೈನಲಿ ಎಲ್ಲನೂ ಎಲ್ಲ ಪ್ಯಾಕಪ್ ಮಾಡ್ತಾಯಿದ್ರು ದೇವಸ್ಥಾನ ಹತ್ರ ಆಗೋಕ್ಕೆ. ಆಗೋಯ್ತು, ಎಲ್ಲ ಎತ್ತಿಟ್ಟಿದ್ದು. ಇವಾಗ ನಮ್ಮ ಇದನ್ನ ಸ್ವಲ್ಪ ಎಲ್ಲ ಗ್ರೀನರಿ ಇತ್ತಲ್ವ, ಒಂಚೂರು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾ ಇದ್ದಾನೆ. ಲಾಸ್ಟಿಗೆ ಎಲ್ಲ ಕ್ಲೀನ್ ಆಯಿತು. ಎಲ್ಲ ಎತ್ತಿ ಕ್ಲೀನ್ ಮಾಡಿ ಎಲ್ಲನೂ ನಮ್ಮ ಮನೆಯವ್ರ ಹತ್ರ ನಾನು ಜೋಕ್ ಮಾಡ್ತಾಯಿದ್ದೆ, ಯಾಕಂದರೆ ದೂರ ಹೋಗಿದ್ರು. ಹಾಗಾಗಿ ಎಲ್ಲ ಹೋದ್ರಿ, ಎಲ್ಲ ನೀಟಾಗಿ ಮಾಡೋಗಿ ಅಂತ ಹೇಳಿದರು ತೋಟದವರು. ಹಾಗಾಗಿ ಅದು ಸ್ವಲ್ಪ ನಾವು ನೀಟಾಗಿ ಮಾಡಿಬಿಟ್ಟು ಎಲ್ಲ ನೋಡಿ ಏನೂ ಇಲ್ಲ ಅಲ್ಲಿ, ಒಂದು ಪೇಪರ್ ಕೂಡ ಬಿಟ್ಟಿಲ್ಲ, ನಾವು ಯಾವುದೂ ಕಸ ಥರ ಹಾಕಿಲ್ಲ ನೀಟಾಗಿ. ನೀವು ಅಷ್ಟೇ ಹೋದ್ರಿ ದಯವಿಟ್ಟು. ಪಾಪ ಯಾರ್ಯಾರ ಜಮೀನು ಹಿಂಗೆ ಇರುತ್ತೋ ಪಾಪ ಎಲ್ಲನೂ ಹಿಂಗಂಗೆ ಬಿಸೋಕೆ ಹೋದರೆ ಎಷ್ಟು ಬೈಕೋತಾರೋ, ಯಾಕೆ ಬೇಕು? ನಾವು ನೀಟಾಗಿ ನಮ್ಮ ಕೆಲಸ ಏನೈತೆ ನಾವು ಮಾಡ್ಕೊಂಡಿರ್ತೀವಿ, ನಾವೆಲ್ಲನೂ ಕ್ಲೀನ್ ಮಾಡಿ ಹಿಂಗಿರುತ್ತೆ ಅಂದ್ಬಿಟ್ಬಿಟ್ಟು ಬರಬೇಕು. ನೋಡಿ ಫೈನಲಿ ರೆಡಿ ಅದು ದೇವಸ್ಥಾನ ಹತ್ರ ಹೋಗೋಕ್ಕೆ. ಓಕೆ, ಲಾಸ್ಟ್ ಫಿನಿಶಿಂಗ್ ವಿಡಿಯೋ. ಓಕೆ, ಟಾಟಾ. ಇನ್ನು ಹೊರಟು ಈ ಸರ್ತಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ವೀಡಿಯೋ ಮಾಡ್ಕೊಂಡು, ಆದರೆ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತಾನೆ ವಾಯ್ಸ್ ಕೊಡ್ತೀನಿ. ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಅಷ್ಟು ಗೊತ್ತಾಗ್ತಾಯಿಲ್ಲ, ಅದಕ್ಕೋಸ್ಕರ ಇದನ್ನು ನಾನು ಟ್ರೈ ಮಾಡಿದ್ದೀನಿ. ಫೈನಲಿ ಬಂದಮೇಲೆ ಗಾಡಿ ಪಾರ್ಕ್ ಮಾಡಿ ಎಡೆ ಕೊಡೋಕ್ಕೆ ಅಂತ ಹೋಗ್ತಾಯಿದ್ವಿ. ಸೋಮವಾರ ತಗೊಳ್ಳಲ್ಲ ಅಂತ ಹೇಳಿದರು, ಆದರೆ ಒಬ್ಬರು ಬಂದು ಅಲ್ಲೇ ಇರೋರೇ, ಇಲ್ಲ ಏನೂ ಆಗಲ್ಲ, ದೇವ್ರಲ್ವೇನಮ್ಮ, ಯಾವಾಗಾದ್ರೂ ನಡೆಯುತ್ತೆ, ಏನಿಲ್ಲ ಇಲ್ಲಿ ಅಂತ ಹೇಳಿದರು. ಹಾಗಾಗಿ ನಾನು ನಮ್ಮ ಮನೆಯವರು ಎಲ್ಲರೂ ಹೋಗ್ತಾಯಿದ್ವಿ ಎಡೆ ಕೊಡೋಕ್ಕೆ. ಎಡೆ ಕೊಟ್ಟು ಮೇಲೆ ನಾನು ಕಡಲೆಪುರಿ ಪ್ರಸಾದ ಎಲ್ಲ ತಗೊಂಡು ಮತ್ತು ನಾವು ರಿಟರ್ನ್ ಬಂದ್ವಿ. ಅಮ್ಮನಿಗೆ ಕೈ ಮುಗ್ದು ಅಮ್ಮ ಒಳ್ಳೇದು ಮಾಡಮ್ಮ ಅಂತ ಹೇಳಿ ಕೇಳಿಕೊಂಡು ಹೂವು ಇವಾಗ ಇಟ್ಕೊಂಡಿದ್ದೀನಿ ಅಜ್ಜಿ, ಬೆಳಗ್ಗೆನೆ ಬಂದ ತಕ್ಷಣ. ಬಂದುಬಿಟ್ಟು ನಮ್ಮ ಗಾಡಿ ಹತ್ರ ನಾವು ಇನ್ನೇನು ಪ್ರಸಾದ ಕೊಡೋಕ್ಕೆ ರೆಡಿ ಮಾಡ್ಕೊಂಡು ನಮ್ಮ ನಾನು ನಮ್ಮ ಮನೆಯವರು ಎಲ್ಲರೂ ಸೇರಿ ಪ್ರಸಾದ ಹಂಚಿದ್ವಿ. ಪ್ರಸಾದ ಎಲ್ಲ ಕೊಟ್ಟು ನಾನು ಅಮ್ಮನಿಗೆ ಕೇಳ್ಕೊಂಡಿದ್ದೆ, ಅಮ್ಮ ಬರ್ಡೇ ಬಂದಾಗ ನನ್ನ ಮಗಳಿಗೆ ಇಲ್ಲಿ ಬಂದು ನಾನು ಪ್ರಸಾದ ಹಂಚ್ತೀನಿ ಅಂತ. ಹಾಗಾಗಿ ನೋಡಿ ನಾನು ಬಿರಿಯಾನಿ ಮಾಡಿದ್ದೆ, ಕೇಸರಿಬಾತ್ ಮಾಡಿದ್ದೆ, ಹಾಗಾಗಿ ಕೊಟ್ಟಿದ್ದೆ. ಅದ್ರ ಕೇಸರಿಬಾತು ಬಿರಿಯಾನಿ ಎರಡು ಒಂದೊಂದಕ್ಕೆ ಹಾಕ್ಸ್ಕೊತಾ ಇರಲಿಲ್ಲ, ಸಪ್ರೇಟ್ ಹಾಕ್ಸ್ಕೊತಾ ಇದ್ರು. ಅದಕ್ಕೋಸ್ಕರನೇ ಹಾಕ್ಸ್ಕೊಂಡು ಹೋದ್ರು. ಎಲ್ಲ ಜನ ಪ್ರಸಾದ ತಗೊಂಡ್ರು ಪಾಪ, ಆದಷ್ಟು ಜನ. ನೋಡಿ ಮುಗೀತು ಅಂತೂ ಇಂತೂ. ಇನ್ನೇನು ನಾವು ತಿನ್ನೋಕ್ಕೆ ತುಂಬಾ ಹೊಟ್ಟೆ ಹಸ್ದುಬಿಟ್ಟಿತ್ತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಇಬ್ಬರು ಚೆನ್ನಾಗಿ ಊಟ ಮಾಡ್ತಾಯಿದ್ರು. ನೋಡಿ ಫೈನಲಿ ನಾವಿಬ್ಬರು ಊಟ ಮಾಡ್ತಾ ಇದ್ದೀವಿ, 3 ಜನ. ನನ್ನ ಮಗಳಿಗೆ ಫಸ್ಟ್ ಟೈಮ್ ತಿನ್ಸಿದ್ವಿ ಅವತ್ತು ಚಿಕನು. ಸಿಕ್ಕಾಬಟ್ಟೆ
ಬೆಳಗ್ಗೆಯಿಂದ 3 ಗಂಟೆಲೇ ಊಟ ಮಾಡ್ತಿರೋದು ನಾವು 3 ಜನನು, 4 ಜನ ನನ್ನ ಮಗಳನ್ನ ಸೇರಿಸಿ. ಅಲ್ಲಿ ಸ್ವಲ್ಪ ಎಲ್ಲ ಫೈನಲಿ ಮುಗೀತು. ನನ್ನ ಮಗಳು ನೋಡಿ ಜೋಜೋ ಮಾಡ್ತಾ ಇದ್ದಾಳೆ. ತೊಳೆದ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಫೈನಲಿ ಎಲ್ಲ ಆಯಿತು. ನನ್ನ ಮಗಳು ಆಟ ಆಡ್ತಾ ಇದ್ಲು ನೋಡಿ, ಹಾಗೆ ಮುಗಿಸ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.